ಅಯೋಧ್ಯೆದ ರಾಮ ಮಂದಿರದ ಉದ್ಘಾಟನೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. 22ನೇ ತಾರೀಕು ಆರಂಭ ಆಗುವಂತಹ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಈಗಾಗಲೇ ಭದ್ರತಾ ದೃಷ್ಟಿಯಿಂದನೂ ಸಹಿತ ದೊಡ್ಡ ಮಟ್ಟದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಸದ್ದನ್ನ ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ರಾಮ ಮಂದಿರಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಮನುಷ್ಯರು ಕುತ್ಕೊಂಡು ಏನಂದ್ರೆ ಸೆಕ್ಯೂರಿಟಿಯನ್ನ ಚೆಕ್ ಮಾಡೋದಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವಾಗಿ ಅದನ್ನ ಸೆಕ್ಯೂರಿಟಿಗೆ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಮುಖಚೆಹರೆಯನ್ನ ಅದಕ್ಕೆ ಕೊಟ್ಟಿದ್ರೆ ಅದು ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಈಗ ಉಗ್ರಗಾಮಿಗಳು ಇರ್ತಾರೆ ಅಥವಾ ಏನಂದ್ರೆ ಬೇರೆ ಬೇರೆ ಏನಂದ್ರೆ ಭಯೋತ್ಪಾದಕರಾಗಿರಬಹುದು ಅಥವಾ ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಎಸಗಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಆಗಿದ್ರೆ ಅಂತವರ ಫೋಟೋಗಳನ್ನ ಏನಾದ್ರೂ ಮುಂಚಿತವಾಗಿ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಸೇವ್ ಮಾಡಿದ್ದೇ ಆದ್ರೆ ಅಂತವರ ಬಂದಿದ್ದೇ ಆದ್ರೆ ಅವರ ಮುಖಚೆಹರೆಯನ್ನು ತೋರಿಸುವಂತಹ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಇಡೀ ಭದ್ರತಾ ಅಲರ್ಟ್ ಅನ್ನ ಕೊಡುತ್ತೆ. ಈ ಕಾರಣಕ್ಕಾಗಿ ಈಗ ಅಯೋಧ್ಯೆಯ ರಾಮ ಮಂದಿರದ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಭದ್ರತಾ ದೃಷ್ಟಿಯಿಂದನೂ ಸಹಿತ 7 ಸುತ್ತಿನ ಭದ್ರಕೋಟೆಯಾಗಿ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಉತ್ತರ ಪ್ರದೇಶದ ಒಟ್ಟು 11,000ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಹಿತ 20, 21, 22, 23 ಈ 4 ದಿವಸಗಳ ಕಾಲ ಉತ್ತರ ಪ್ರದೇಶದ ಎಲ್ಲಾ ಕಡೆನೂ ಸಹಿತ ಪೂರ್ತಿಯಾಗಿ ಇಡೀ ಅಯೋಧ್ಯ ಭದ್ರತೆಯಿಂದ ಕೂಡಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಯೋಧ್ಯೆಯ ಒಳಗಡೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಸುಮಾರು 4 ರಿಂದ 5 ಸುತ್ತಿನ ಭದ್ರತೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಮತ್ತೆ ನೀವು ನೋಡ್ತಾ ಇರುವಂತಹ ವಿಜುವಲ್ಸ್ ಸಹಿತ ಇದು ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿರುವಂತಹ ಕಾರಿಡಾರ್. ಆ ಕಾರಿಡಾರ್ ಆಗಿರುವಂತಹ ಕಾರಣಕ್ಕಾಗಿ ಈ ಕಾರಿಡಾರ್ ನ ಒಳಗಡೆ ಹೋಗೋದಕ್ಕೆ ನೀವು ಹೋಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆ ಸಂದರ್ಭದಲ್ಲಿ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದು ಭದ್ರತಾ ದೃಷ್ಟಿಯಿಂದ ಮತ್ತೆ ಎರಡನೇದಾಗಿ ಕೇಂದ್ರ ಮೀಸಲು ಪಡೆಯೂ ಸಹಿತ ಈ ಭದ್ರತೆಯಲ್ಲಿ ನಿಯೋಜನೆ ಆಗಿರುತ್ತೆ. ಒಂದು ಸಿಆರ್ಪಿಎಫ್ ಆಗಿರಬಹುದು, ಕೇಂದ್ರ ಮೀಸಲು ಪಡೆ ಆಗಿರಬಹುದು ಅಥವಾ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆ ಆಗಿರಬಹುದು, ಎಲ್ಲರೂ ಸಹಿತ ಇಲ್ಲಿ ಬರೋಬ್ಬರಿ 11,000 ಉತ್ತರ ಪ್ರದೇಶದ ಪೊಲೀಸರು, ಅದರ ಜೊತೆಗೆ ಕೇಂದ್ರ ಮೀಸಲು ಪಡೆಯ ಸುಮಾರು 23 ಬೆಟಾಲಿಯನ್ ಈ ಬಾರಿಯ ಭದ್ರತೆಯಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತಹ ವಿಚಾರವನ್ನ ಉತ್ತರ ಪ್ರದೇಶದ ಸರ್ಕಾರ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಮತ್ತೊಂದು ಕಡೆಗೆ ನೀವು ಉತ್ತರ ಪ್ರದೇಶದಲ್ಲಿರುವಂತಹ ಅಯೋಧ್ಯೆ ಯಾವ ಭಾಗದಲ್ಲಿ ಹೋದ್ರೂ ಸಹಿತ ಎಲ್ಲಾ ಕಡೆನೂ ಸಹಿತ ಸಿಸಿಟಿವಿಯ ಕಣ್ಗಾವಲಿರುತ್ತೆ. ಸಿಸಿಟಿವಿಯ ಕಣ್ಗಾಲು ಯಾವ ಮಟ್ಟಕ್ಕೆ ಅಂತಂದ್ರೆ ಯಾವ ವ್ಯಕ್ತಿ ಯಾವ ಭಾಗದಲ್ಲಿ ಮೂವ್ಮೆಂಟ್ ಆಗ್ತಿದ್ದಾನೆ ಅನ್ನುವಂತಹ ಚಲನವಲನದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋ ಸಲುವಾಗಿ ಭದ್ರತಾ ದೃಷ್ಟಿಯಿಂದ ಈ ಬಾರಿ ಅಯೋಧ್ಯೆ ಬಹಳಷ್ಟು ಸಜ್ಜಾಗ್ತಾ ಇರುವಂತದ್ದು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಬಹಳಷ್ಟು ಗಣ್ಯಾತಿ ಗಣ್ಯರು ಈ ಒಂದು ಅಯೋಧ್ಯೆಗೆ ರಾಮ ಮಂದಿರದ ಉದ್ಘಾಟನೆಗೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಬಾರಿಯ ಅಯೋಧ್ಯೆಯ ಏನಂದ್ರೆ ನಗರಕ್ಕೆ ಕೊಡಲಾಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.